ಘಟನೆ. ಈ ವಿಚಾರ ಯಾವಾಗ 2 ವರ್ಷದಿಂದ ಬೆಳಕಿಗೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ಅವನ ಹೆಸರು ಬೇಡ. ನಾನು ಫಸ್ಟ್ ಕೋಪ ಬರುತ್ತೆ. ಒಂದಾಗಿರೋದು ಹೆಣ್ಮಗು ಒಂದು ಅನ್ಯಾಯ ಆದವ್ರ ಮನೆಯವ್ರು ಏನ್ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ. ಅದನ್ನ ನೋಡಿ ನಾವು ಮರುಕ ವ್ಯಕ್ತಪಡಿಸ್ಬಿಟ್ಟು ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ನಾವು ನ್ಯಾಯಕ್ಕೆ ನಿಂತ್ಕೋಬೇಕು. ಬಟ್ ಇವ್ನ ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ, ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನುವಂತ ಲೆಕ್ಕಾಚಾರ ಬಂತು. ಆ ಟೈಮ್ನಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದೇನು ಅಂತಂದ್ರೆ, ಬಹುತೇಕ ಮಂದಿಗೆ ಆ ಸಂದರ್ಭದಲ್ಲಿ ಆ ಹೆಣ್ಮಗುಗ್ ನ್ಯಾಯ ಬೇಕಾಗಿರ್ಲಿಲ್ಲ, ಬದಲಿಗೆ ಇನ್ನೊಬ್ರು ವಿರುದ್ಧ ಏನೋ ಸಮಥಿಂಗ್ ಬೇಕಾಗಿತ್ತು. ನಿಮ್ಗೆ ಅರ್ಥ ಆಗಿರುತ್ತೆ ಈಗ ನಾನು ಅದನ್ನ ಬಿಡಿಸಿ ಯಾಕೆ ಇಷ್ಟು ದಿನ ನಾನು ಮಾತಾಡಿರಲಿಲ್ಲ ಅಂತ. ಬಟ್ ಸಮೀರ್ ಮಾತಾಡಿದಂತ ವಿಡಿಯೋ ನೋಡಿದಾಗ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಮಾತಾಡದೆ ಇದ್ರೆ ನಮ್ಮಷ್ಟು ಕಟುಕರಿನ್ ಯಾರೂ ಇರಲ್ಲ ಅನ್ನೋ ಕಾರಣಕ್ಕೆ ಇವತ್ತಿಂದ ಇದಕ್ಕೆ ಸಂಬಂಧಪಟ್ಟಾಗೆ ಧ್ವನಿ ಎತ್ತುತ್ತೀನಿ, ನಿರಂತರವಾಗಿ ಧ್ವನಿ ಎತ್ತುತ್ತೀನಿ. ಆ ಹೆಣ್ಮಗುಗೆ ಎಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೆ ಎಷ್ಟು ಜನ ಹೋರಾಟ ಮಾಡ್ತಿರಲ್ಲ ಆ ಹೋರಾಟಗಾರರ ಜೊತೆ ನಾನು ಕೂಡ ಇರ್ತೀನಿ. ಬಟ್ ನಾನು ಸ್ಟಾಪ್ ಮಾಡಿದ ಒಂದೇ ಒಂದು ಉದ್ದೇಶಕ್ಕೆ ಅಂತಾರೆ, ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಾರೆ ಅಂತಾರೆ. ನಾನು ಅದಕ್ಕೆ ಮಾಡೋನೇ ಅಲ್ಲ. ಎಷ್ಟೋ ಸಿನಿಮಾಗಳು ರಿವ್ಯೂ ಕೇಳ್ತಾರೆ, ದುಡ್ಡು ಕೊಡ್ತೀವಿ ಮಾಡಿ ಅಂತ. ನಾನು ಮಾಡೋನೇ ಇಲ್ಲ. ನಾನು ಕಾಸ್ಗೋಸ್ಕರ ನಾನು ಯಾವತ್ತೂ ಮಾರ್ಕೊಂಡು